ಈ ಹೃದಯದ ಸಮಸ್ಯೆ ಅಂತ ಬಂದಾಗ ತುಂಬಾ ಅನ್ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಡಾಕ್ಟರ್? ಕಾಮನ್ ಆಗಿ ಕೆಲವೊಂದು ಹೇಳಿದಿರಿ, ಅನ್ಕಾಮನ್ ಇರುವಂತದ್ದೇನು ವಿಚ್ ದ ಕಾಮನ್ ಮ್ಯಾನ್ ಕೆನಾಟ್ ಐಡೆಂಟಿಫೈ? ಡಸಂಟ್ ನೋ, ಕಾಮನ್ ಮ್ಯಾನ್ ಡು ನಾಟ್ ನೋ ಅಂತಂದ್ರೆ, ಒಂದು ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಎಲ್ಲ ತಗೊಳ್ತಾರೆ. ಸೊ ಓರಲ್ ಹಾರ್ಮೋನ್ಸ್ ಥೆರಪಿ ಎಲ್ಲ ತಗೊಂಡಾಗ ಅದು ಮೆನೋಪಾಸದು ನಂತರ ಇರ್ಬೋದು ಅಥವಾ ಮೆನ್ಸ್ಟ್ರೇಷನ್ ಸರಿ ಆಗಲಿಲ್ಲ ಅಂತ ಹೇಳಿ ಇರ್ಬೋದು. ಈ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಮಾಡಿದ ಟೈಮ್ನಲ್ಲಿ ಹಾರ್ಟಿಗೆ ಇಶ್ಯೂಸ್ ಆಗಿರೋದನ್ನ ನೋಡಿದ್ದೇವೆ. ಬರೀ ಹಾರ್ಟಿನಲ್ಲಿ ಅಷ್ಟೇ ಅಲ್ಲ, ತಲೆಯಲ್ಲಿ ಕ್ಲಾಟ್ ಆಗ್ಬೋದು, ಪಲ್ಮೊನರಿ ಎಂಬಾಲಿಸಮ್ ಅಂತ ಲಂಗ್ಸ್ನಲ್ಲಿ ಕ್ಲಾಟ್ ಆಗ್ಬೋದು. ಸೊ ಆಲ್ ದೀಸ್ ಇಶ್ಯೂಸ್ ಈ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿಯಿಂದ ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೇವೆ. ಸೊ ಅದ್ರ ಬಗ್ಗೆ ಜಾಗೃತಿ ಆಗಿರೋದು ಒಳ್ಳೇದು. ಒಂದು ಕೆಲವೊಂದ್ಸಲ ಇನ್ಫೆಕ್ಷನ್ಸ್ಗಳನ್ನ ತುಂಬಾ ದಿವಸ ಪ್ರೊಲಾಂಗ್ಡ್ ಆಗಿದ್ರೆ ಅಥವಾ ತುಂಬಾ ಸೀರಿಯಸ್ ಆಗಿದ್ರೆ ಹಾರ್ಟ್ದು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಕೋವಿಡ್ ಒಂದು ಎಕ್ಸಾಂಪಲ್ ಇರ್ಬೋದು, ಬಟ್ ನಾವು ವೇರಿಯಸ್ ವೈರಲ್ ಇನ್ಫೆಕ್ಷನ್ಸ್ಗಳು ಹಾರ್ಟು 30% ಹೋಗೋದು, 20% ಹೋಗೋದು ನೋಡಿದ್ದೇವೆ. ಸೊ ವೈರಲ್ ಇನ್ಫೆಕ್ಷನ್ಸ್ ತುಂಬ ಜಾಸ್ತಿ ಆಗಿ BP ಎಲ್ಲ ಕಮ್ಮಿ ಆದರೆ ಟ್ರೀಟಿಂಗ್ ಡಾಕ್ಟರ್ ಮೇ ಆಸ್ಕ್ ಫಾರ್ ಹಾರ್ಟ್ ರಿಲೇಟೆಡ್ ಟೆಸ್ಟ್ಸ್. ಅದು ಒಂದು ಅನ್ಕಾಮನ್ ಕಾಸಸ್ ಆಫ್ ಹಾರ್ಟ್ ಪ್ರಾಬ್ಲಮ್.